ಪ್ರಿಯ ವೀಕ್ಷಕರೇ, ನೋಡಿ, ಇದು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮತ್ತು ವಸತಿಗಾಗಿ ಹೋರಾಟ ವೇದಿಕೆ ಗೋಣಿಬೀಡು ಗ್ರಾಮ ಮಡಿಕೆರೆ ಗುಡಿಸಲು ನಿರ್ಮಿಸಿ ಪ್ರತಿಭಟನಾ ಹೋರಾಟನ ಮಾಡ್ತಾಯಿದ್ದಾರೆ. ಇಲ್ಲಿ ಸುಮಾರು ಜನ ನೋಡಿ, ಇಲ್ಲೆಲ್ಲರೂ ಮುಗ್ಧರು ಮತ್ತು ಜೊತೆಗೆ ಎಲ್ಲ ಕೂಲಿ ಕಾರ್ಮಿಕರೇ ಇರೋಂಥವ್ರು. ಇವರೆಲ್ಲರೂ ಸೇರಿ ಭಾಳಷ್ಟು ವರ್ಷ ಪ್ರಯತ್ನ ಮಾಡಿದ್ದಾರೆ, ಗ್ರಾಮ ಪಂಚಾಯತಿಗೂ ಕೂಡ ತಿಳಿಸಿದ್ದಾರೆ, ಆದರೆ ಏನು ಪ್ರಯೋಜನ ಆಗಿಲ್ಲ. ಹಾಗಾಗಿ ಇವತ್ತು ಇಲ್ಲಿ ಖಾಲಿ ಇದ್ದ ಜಾಗಕ್ಕೆ ಬಂದು ಗುಡಿಸಲನ್ನ ನಿರ್ಮಾಣನ ಮಾಡಿದ್ದಾರೆ. ನೋಡಿ, ಇಲ್ಲಿರೋರ ಮುಖನೆಲ್ಲ ನೋಡಿ, ಎಷ್ಟು ಮುಗ್ಧರು ಪಾಪ. ಎಲ್ಲರೂ ಕೂಲಿ ಕಾರ್ಮಿಕರೇ ಇವರು. ಇವರಲ್ಲಿ ಯಾರೇನು ಶ್ರೀಮಂತರಿಲ್ಲ, ಮತ್ತು ಯಾರೇನು 2 ಎಕರೆ ಜಾಗನ ಯಾರೂ ಕೇಳಿಲ್ಲ. ಇವರೆಲ್ಲ ಕೇಳಿರೋಂಥದ್ದು 48-60 ಒಂದು ಸೈಟ್ ಅಷ್ಟೇ. ಇವತ್ತಿನ ಜನಪ್ರತಿನಿಧಿಗಳಿಗೆ ಜಾಗ ಮಾಡೋಕ್ಕಂತೂ ಆಗಲ್ಲ. ಇರೋ ಜಾಗದಲ್ಲಿ ಒಂದಷ್ಟು ಸೈಟ್ಗಳನ್ನು ಕೊಡಿ ಅಂತ ಹೋರಾಟಗಾರರು ಅವತ್ತಿಂದನೂ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಹೋರಾಟ ಮಾಡೋದೇ ತಪ್ಪು ಹಾಗಾದರೆ ಇವತ್ತು ಗುಡಿಸಲು ಇಲ್ದೇ ಅಥವಾ ನಿವೇಶನ ಇಲ್ದೇ ಅವ್ರು ಇರೋದು ಎಲ್ಲಿ? ಬಾಡಿಗೆ ಮನೇಲಿ ಇರೋಕ್ಕೆ ಸಾಧ್ಯನಾ? ಇದನ್ನು ಅರ್ಥಕೊಂಡು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಅಷ್ಟೇ, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಇವ್ರಿಗೆಲ್ಲ ಒಂದಷ್ಟು ನೈತಿಕತೆ ಇಲ್ವೋ? ಹಾಗಾದರೆ ಓಟ್ ಹಾಕೋಕ್ಕೆ ಕೇಳಕ್ಕೆ ಬರೋದು ಮಾತ್ರನಾ? ಆನಂತರ ಇಂಥ ಪಾರ್ಟಿ ಅಂಥ ಪಾರ್ಟಿ ಅಂತ ಹೋರಾಟ ಮಾಡೋಂಥದ್ದು ಇಲ್ಲಿ ನೋಡಿ. ಇವ್ರು ಯಾರೇನು ಪಾರ್ಟಿಯವರಲ್ಲ. ಇರ್ಬೋದು ಕೆಲವೊಂದು ಜನ ಕೆಲವೊಂದು ಸಂಘಟನೆಗಳಲ್ಲಿದ್ದಾರೆ, ಆದರೆ ಒಂದು ಸೂರಿಗಾಗಿ ಸಮರ ಅಂದ ತಕ್ಷಣವೇ ಒಂದೇ ವಾಯ್ಸು, ನಮಗೆ ಸೂರು ಕೊಡಿ ಅಂಥೇಳಿ. ನೋಡೋಣ, ಇಲ್ಲಿ ಇಷ್ಟು ಜನ ಕೂತಿದ್ದಾರೆ, ಕೆಲಸ ಬಿಟ್ಟು ಬಂದಿದ್ದಾರೆ ಅಂತ ಅಂದರೆ ಏನೋ ಒಂದು ವಿಶೇಷತೆ ಇದೆ. ಇದನ್ನು ಡಿ ಸಿ ಅವ್ರ ಗಮನಕ್ಕೂ ಕೂಡ ಬರಬೇಕಿದು. ಡಿ ಸಿ ಅವರು ಕೂಡ ಬಂದು ಕಂದಾಯ ಇಲಾಖೆಯವ್ರ ಜವಾಬ್ದಾರಿನೇ ಇದರಲ್ಲಿ ಜಾಸ್ತಿ ಇರುತ್ತೆ. ನೋಡೋಣ ಅವರ ವಿಚಾರಗಳು ಏನೇ ಮಾತಾಡ್ತಾರೆ. ನಾನು ಜಾಗ ಕೊಟ್ಟೆ, 100 ಎಕರೆ ಇಟ್ಟಿದ್ದೀನಿ, 100 ಎಕರೆ ಇಟ್ಟಿದ್ದೀನಿ ಅಂದರು. 100 ಎಕರೆ ಅವ್ರು ಇಟ್ಟಿದ್ದಲ್ಲ, ಅವ್ರು ತಯಾರು ಮಾಡಿಲ್ಲ. ಚಂದ್ರಲೋಕದಲ್ಲಿ ಮನೆ ಮಾಡಿದಿರಿ ಅಂತೇಳಿ ಪದೇ ಪದೇ ಮಾತಾಡೋ ಶಾಸಕರ ಗಮನಕ್ಕೆ ಹೋಗ್ಬೇಕಿದು. ಈ ಜಾಗ 10 ವರ್ಷ ಆಗಿದೆ, ನಿಮ್ಮ ಗಮನಕ್ಕೆ ಯಾಕೆ ಬಂದಿಲ್ಲ? ಗೋಣಿಬೀಡು ಪಂಚಾಯತಿಲಿ ಕಾಯ್ದಿರಿಸಿ ಜಾಗ 10-12 ವರ್ಷ ಆಗಿದೆ. ಸೈಟ್ ಫಾರ್ಮೇಷನ್ ಮಾಡಿ ಸೈಟ್ ಯಾಕೆ ಹಂಚಕ್ಕಾಗೋದಿಲ್ಲ? ಉದ್ದೇಶಪೂರ್ವಕವಾಗಿ ಜಾಗನ ಹಂಚಿಕೆ ಆಗಬಾರ್ದು. ಇದೊಂದು ರಾಜಕೀಯ ಇದೆ. ಮೂಡಿಗೆರೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಕೂಲಿ ಲೈನಿನ ವಾಸಿಗಳಿಗೆ ಮನೆ ಕೊಟ್ಟರೆ ಅವ್ರ ತೋಟದಲ್ಲಿ ಎಸ್ಟೇಟ್ ಮನೆಗಳಿಗೆ ಕೂಲಿ ಆಳುಗಳು ಸಿಗೋದಿಲ್ಲ. ಈಗಲೇ ಸಮಸ್ಯೆಲಿದ್ದಾರೆ ಅವರು. ಅದಕ್ಕೆ ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ರುದ್ರಯ್ಯ. ಇವತ್ತು ಮಡಿಕೆರೆ ಗುಡಿಸಲು ನಿರ್ಮಿಸಿ ಪ್ರತಿಭಟನಾ ಧರಣಿ ಹತ್ರ ನೀವು ಬಂದಿದ್ದೀರಿ. ಇವ್ರು ನಿಜವಾದ ಒಂದು ಸತ್ಯಾಸತ್ಯತೆಯ ಒಂದು ಪ್ರಾಬ್ಲಮ್ ಏನು ಸರ್? ಮೂಡಿಗೆರೆ ತಾಲೂಕಿನಲ್ಲಿ ನಿವೇಶನ ರೈತರು ಭಾಳ ದೊಡ್ಡ ಸಂಖ್ಯೆ ಇದೆ. ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ವಿ. ಅಂದಾಜು 15,000-20 ಸಾವಿರ ಸಂಖ್ಯೆ ನಿವೇಶನ ರೈತರಿದ್ದಾರೆ. ಕೂಲಿ ಲೈನಲ್ಲಿ ವಾಸ ಮಾಡ್ತಿದ್ದಾರೆ, ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ. 80-90% ಜನ SC/STಗಳಿದ್ದಾರೆ, ಹಿಂದುಳಿದ ವರ್ಗದವರಿದ್ದಾರೆ, ಪಾಪದವರಿದ್ದಾರೆ. ಅವರಿಗೆ ಮನೆಗೆ ಜಾಗನ ಮೀಸಲಿಡಿ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದಿದ್ದೀವಿ. ಕಂದಾಯ ಭೂಮಿ ಹಲವಾರು ಕಂದಾಯ ಥರದ ಭೂಮಿಗಳಿದೆ. ಈಗ ಊರು ಉಡುಬೆ ಇದೆ, ಕೆರೆಂಗ್ಲ ಇದೆ, ಉಲ್ಬನ ಇದೆ, ಕೆರೆಂಗ್ಲ ಇದೆ, ಗೋಮಾಳ ಇದೆ. ಎಲ್ಲ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ, ಮೂಡಿಗೆರೆ ತಾಲೂಕಿನಲ್ಲಿ ಒತ್ತುವರಿ ಆಗಿದೆ. ಆದರೆ ಈ ಭೂಮಿ ಕಳೆದ 12 ವರ್ಷದಿಂದ ನಿವೇಶನಕ್ಕಾಗಿ ಮೀಸಲಿಟ್ಟು ಭೂಮಿ ಇದು. ಇದನ್ನು 3-4 ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಈ ಜಾಗ 4 ಚಿಲ್ಲರೆ ಜಾಗದಲ್ಲಿ ಯಾರೋ ಕೋರ್ಟಿಗೆ ಹೋಗಿ 1 ಚಿಲ್ಲರೆ ಮಾಡಿದ ಮೇಲೆ 3 ಎಕರೆ 10 ಕುಂಟೆ ಜಾಗ ನಿವೇಶನಕ್ಕೆ ಇದೆ ಅಂತ ಹೇಳಿ ಗೊತ್ತಾದ ಮೇಲೆ ಕೂಡ 10 ವರ್ಷದಿಂದ ಈ ಜಾಗನ ನಿವೇಶನ ರೈತರ ಫಲಾನುಭವಿಗಳ ಪಟ್ಟಿಯನ್ನು ಆಯ್ಕೆ ಮಾಡಿ ಅವರಿಗೆ ನಿವೇಶನ ಕಲ್ಪಿಸಿ ಅಂತೇಳಿ 10 ಸುತ್ತಿನ ಹೋರಾಟಗಳನ್ನ ಸುಮಾರು ಒಂದು 7-8 ವರ್ಷಗಳಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಕಮರಗೋಡು ಮತ್ತು ಈ ಹೋರಾಟಗಳು ಮಾಡ್ತಾ ಬಂದಾಗ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಈ ಜಾಗ ಸರ್ಕಾರಿ ಜಾಗ, ನಿವೇಶನ ಕಾಯ್ದಿರಿಸಿದ ಜಾಗ. ಮೊದಲು ಕಂದಾಯ ಇಲಾಖೆ ವಿರುದ್ಧ ಹೋರಾಟ ಮಾಡಿದ ಮೇಲೆ ಕಂದಾಯ ಇಲಾಖೆಯವರು ಪಂಚಾಯಿತಿ ವರ್ಗಾಯಿಸಿದರು. ಈ ಜಾಗ ನಿವೇಶನಕ್ಕಂತ ಕಾಯ್ದಿರಿಸಿದರು. ಕಾಯ್ದಿರಿಸಿದ ಮೇಲೆ ಪಂಚಾಯಿತಿಯವರು ಸ್ವಲ್ಪ ಬೇಜವಾಬ್ದಾರಿ ಆಡಳಿಕೆ ಮಾಡಿದ್ರಿಂದನೇ ಉದ್ದೇಶಪೂರ್ವಕವಾಗಿ ನಿವೇಶನ ಹಂಚಿಕೆ ಮಾಡಲಿಲ್ಲ. ಸೊ ಆ ಕಾರಣದಿಂದ ಅನಿವಾರ್ಯ ಈಗಾಗಲೇ 10 ಸುತ್ತಿನ ಹೋರಾಟ ಮಾಡಿ ತಾಲೂಕ್ ಪಂಚಾಯಿತಿಗೆ, ಗ್ರಾಮ ಪಂಚಾಯಿತಿ ಗಮನಕ್ಕೆ, ತಹಸೀಲ್ದಾರ್ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದದ್ದಾಗಿದೆ. ನಿವೇಶನ ಹಂಚಿಕೆ ಮಾಡಿ ಅಂತ ಹೇಳಿದರೆ ನಿವೇಶನ ಹಂಚಲಿಕ್ಕೆ ರೆಡಿ ಇಲ್ಲ. ನೋಡಿ, ಈಗ ಮುಂಗಾರು ಶುರು ಆಗ್ತದೆ. ಮುಂಗಾರು ಶುರು ಆದರೆ ಬಡವರು ಮನೆ ಕಟ್ಟಿ ವಾಸ ಮಾಡೋದು ಯಾವಾಗ? ಅಧಿಕಾರಿಗಳು ಕೆಲಸ ಮಾಡೋದು ಯಾವಾಗ? ಜೂನಿಂದ ಮುಂಗಾರು ಆರಂಭ ಆಗ್ತದೆ. ಇನ್ನೊಂದು 4-5 ದಿವಸದಿಂದ ಮುಂಗಾರು ಶುರು ಆಗ್ತದೆ. ಜನಕ್ಕೆ ಮನೆ ಹಂಚೋದು ಯಾವಾಗ? ಬೇಸಿಗೆಯಲ್ಲಿ ಮನೆ ಹಂಚಲಾರ್ದನೆ ಹಂಚೋದಿಲ್ಲ ಅಂದರೆ ಅನಿವಾರ್ಯ. ಕಾನೂನು ಪ್ರಕಾರನೇ ಹೋರಾಟ ಇದು. ಯಾಕಂದರೆ ಸರ್ಕಾರ ನಿವೇಶನ ಪಂಚಾಯಿತಿ ಕೊಟ್ಟು 10 ವರ್ಷ ಆದ್ರೂ ಇವರು ನಾವೇ ಕೊಡಿಸಿರೋದು. ತಾಲೂಕು ಆಫೀಸ್ಗೆ ಹೋಗಿ ತಹಸೀಲ್ದಾರ್ನ ಭೇಟಿ ಮಾಡಿ ಹೋರಾಟ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಕಾಯ್ದಿರಿಸಿ ಜಾಗನ ಹಂಚಕ್ಕಾಗಲಿಲ್ಲ ಪಂಚಾಯತಿಯರಿಗೆ. ಅಂದರೆ ಜಾಗನ ಉಳಿಸಿ ಹೆಂಗೆ ಮಾಡ್ತಾರೆ ಇವರು? ಸೊ ಆ ಕಾರಣದಿಂದ ಈ ಹೋರಾಟ ಶುರು ಆಗಿದೆ.
ಇವತ್ತಿನಿಂದ ಹೋರಾಟ ಶುರುವಾಗಿದೆ. ನಾನು ಪೊಲೀಸ್ ಇಲಾಖೆ ಮತ್ತು ಎಲ್ಲ ಜನರಲ್ಲಿ ಒಂದು ವಿನಂತಿ ಮಾಡ್ತೀವೇನೆಂದರೆ, ಈ ರಾತ್ರಿ ಗುಡಿಸಲು ಹೋದ ಮೇಲೆ ಈ ಗುಡಿಸಲನ್ನು ನಾಶ ಮಾಡಿ ಜನರನ್ನು ಭಯಭೀತಗೊಳಿಸುವಂಥ ಒಂದು ತಂತ್ರಗಾರಿಕೆ ಬಹುಶಃ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತದೆ. ಬೆಳಗ್ಗೆಯಿಂದನೂ ಶುರುವಾಯಿತು. ಜನ ಯಾವಾಗ ಗುಡಿಸಲು ಹಾಕ್ಲಿಕ್ಕೆ ಬಂದು ಕೂಡಲೇ ಒಂದಿಷ್ಟು ಜನ ಬಂದು ಯಾರನ್ನು ನೀವು ಮನೆ ಕಟ್ಟಿ ಅಂತೇಳಿ ಒಂದು ಗೊಂದಲನ್ನು ಉಂಟು ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡಿದರು. ಪೊಲೀಸ್ ಇಲಾಖೆಯರೆಲ್ಲ ಬಂದ ಮೇಲೆ ತಣ್ಣಗಾಗಿದೆ. ಬಹುಶಃ ರಾತ್ರಿ ಹೆಣ್ಮಕ್ಳು ಇರ್ತಾರೆ, ಮಕ್ಕಳು ಮರಿ ಇರ್ತಾರೆ, ದೊಡ್ಡ ಎಲ್ಲ ಇರ್ತಾರೆ. ಇಲ್ಲಿ ಏನೇ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ ತಾಲೂಕು ಆಡಳಿತ, ಗೋಣಿಬೀಡು ಠಾಣಾಧಿಕಾರಿಗಳು ಇದು ಗಮನ ಹರಿಸಬೇಕು. ರಾತ್ರಿ ಎಲ್ಲ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕಿಲ್ಲಿ, ಯಾಕಂದರೆ ಜನ ಇಲ್ಲೇ ಇರ್ತಾರೆ, ಇದನ್ನು ಟೆಂಟ್ ಖಾಲಿ ಮಾಡೋದಿಲ್ಲ. ಏನೇ ಅನಾಹುತ ಆದರೂ ಅವರೇ ಹೊಣೆಗಾರರು. ಸೊ ಆ ಕಾರಣದ ನಮಗೆ ಆ ಜಗಳ ಆಗೋದು ಬೇಡ, ಶಾಂತಿ ಭಂಗ ಆಗೋದು ಬೇಡ, ಶಾಂತ ರೀತಿಯಲ್ಲಿ ನಮ್ಮ ಸಮಸ್ಯೆನ ಬಗೆಹರಿಲ್ಲ ನಮ್ಮ ಬೇಡಿಕೆ ಅನಿವಾರ್ಯ. ಆದರೆ ಈಗಿನ ಬೆಳವಣಿಗೆ ನೋಡಿದ್ರೆ ಯಾವ ಅಧಿಕಾರಿಗಳು ಸಂಜೆ ತನಕ ಬರ್ತೀವಿ ಅಂದ್ರೆ ಒಬ್ಬರು ಬರಲಿಲ್ಲ. ಪಂಚಾಯತಿ ಪಿ ಡಿ ಒ ಬಂದರು, ಪಂಚಾಯತ್ ಬಿ ಡಿ ಒ ಬಂದ ಮೇಲೆ ನಾವು ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಅಂತ ಬಂದರು. ಅವ್ರು ಇಲ್ಲಿ ತನಕ ಬರಲಿಲ್ಲ. ಅವ್ರು ಬರೋದು ಬೇಡ, ನಾವು ನಮ್ಮ ಸೈಟ್ ಫಾರ್ಮೇಷನ್ ಮಾಡಿ ಗುಡಿಸಲಾಕಿ ಜನ ಇಲ್ಲೇ ವಾಸ ಮಾಡ್ತಾರೆ. ಎಲ್ಲ ನಾನು ವಿನಂತಿ ಮಾಡ್ತೀನಿ ಈ ನಿಮ್ಮ ಚಾನಲ್ ಮೂಲಕ ಎಲ್ಲ ಪ್ರಗತಿಪರ ಸಂಘಟನೆಗಳೇನಿದ್ದಾರೆ ನೀವೆಲ್ಲರೂ ಕೂಡ ನಾಳೆಯಿಂದ ಈ ಹೋರಾಟಕ್ಕೆ ಬೆಂಬಲಿಸಬೇಕು, ಜನರ ಪರವಾಗಿ ನಿಲ್ಲಬೇಕು. ಸೂರಿಲ್ಲಿ ಜನಕ್ಕೆ ಆಮೇಲೆ ಅವ್ರ ಬದುಕೇ ಗೊತ್ತಾಗಿದೆ. ಈಗ ಅದು ಗುಲಾಮಗಿರಿ, ಹೊಸ ಗುಲಾಮಗಿರಿ ಇನ್ನೂ ಇಲ್ಲಿ ಉಳ್ಕೊಂಡಿದೆ ನಮ್ಮ ತಾಲೂಕಿನಾಗ. ಈ ಗುಲಾಮಗಿರಿ ವ್ಯವಸ್ಥೆ ನಾಶ ಆಗಬೇಕು. ಈಗೆಲ್ಲ ಮಾತಾಡ್ತಾ ಹೇಳಿದರು, ಪ್ರಾಣಿ ಪಕ್ಷಿಗಳಿಗೊಂದು ಸೂರಿದೆ, ಮನುಷ್ಯರಾದವ್ರಿಗಿಲ್ಲ. ಮತ್ತು ಕೆಲವರು ಮಾತಾಡ್ತಾರೆ ಹಿಂದೂಗಳು ನಾವೆಲ್ಲ ಒಂದೇ ಅಂತೇಳಿ. ಈಗ ಹಿಂದೂಗಳಿಗೆ ಬಾಯಿ ಬಡ್ಕೊಳ್ಳೋರೆಲ್ಲ ಎಲ್ಲೋದ್ರಪ್ಪ? ಏನು ಸತ್ತೋದ್ರೆ ಇವ್ರು ಹಿಂದೂಗಳು ಕಾಣಲ್ವಾ? ಇವ್ರ ಬದುಕನ್ನು ಬದಲಾಯಿಸ್ಲಿಕ್ಕಂದ್ರೆ ಹಿಂದೂಗಳು ಬರಬೇಕಲ್ಲ. ಮಳೆಗಾಲದಲ್ಲಿ ಮಳೆ ಹಂಚಲಿಕ್ಕೆ ಸಾಧ್ಯ ಇಲ್ಲ. ಉದ್ದೇಶಪೂರ್ವಕವಾಗಿ ಸತಾಯಿಸ್ತಾ ಬಂದಿದ್ದಾರೆ. ಸರ್ವೆ ನಂಬರ್ 144 ಇದು. ಇದರಲ್ಲಿ 3 ಚಿಲ್ಲರೆ ಜಾಗ ಇದೆ, 3 ಎಕರೆ 10 ಕುಂಟೆ ಜಾಗ ಇದೆ. ನಿವೇಶನಕ್ಕೆ ಮಂಜೂರು ಮಾಡಬೇಕನ್ನೋ ಒತ್ತಾಯ ಇತ್ತು. ಕಳೆದ 2-3 ತಿಂಗಳಿನಲ್ಲಿ ಹೋರಾಟ ಮಾಡಿದಾಗ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹೇಳಿದರು, ಪಂಚಾಯಿತಿಯರಿಗೆ ಹೇಳಿದ್ದೀವಿ, ಪಂಚಾಯಿತಿಯವರು ಅದನ್ನು ಜಾಗನ ಸೈಟ್ ಫಾರ್ಮೇಷನ್ ಮಾಡಿ ಫಲಾನುಭವಿಗಳ ಪಟ್ಟಿನ ಆಯ್ಕೆ ಮಾಡಿ ಅದನ್ನು ವಿತರಣೆ ಮಾಡ್ತೀವಿ ಅಂತೇಳಿ. ನಾವು ಫಲಾನುಭವಿಗಳ ಪಟ್ಟಿನ ಆಯ್ಕೆ ನೋಡಿದಾಗ ಪಂಚಾಯಿತಿನಲ್ಲಿ ಕಂಪ್ಯೂಟರ್ನಾಗ ಏನಿದೆ ಅಂದರೆ, ಯಾರೆಲ್ಲ ಕಳೆದ ಬಾರಿ ಸದಸ್ಯರಿದ್ದರು ಪಂಚಾಯಿತಿ ಮೆಂಬರ್ಗಳು, ಅವ್ರ ಸಂಬಂಧಿಕರ ಹೆಸರನ್ನ ಇಟ್ಟಿದ್ದಾರೆ. ಅರ್ಜಿ ಕೊಟ್ಟವರಿಗೆ ಎಂಡರ್ಸ್ಮೆಂಟ್ ಕೊಟ್ಟಿಲ್ಲ ಗೋಣಿಬೀಡು ಪಂಚಾಯಿತಿನಲ್ಲಿ. ನಾವು ಭಾಳ ಕುಲ್ಲ ಹೇಳಿದ್ವಿ, ನಾವು ಯಾರು ಅರ್ಜಿ ಕೊಡ್ತೀವಿ ನಮಗೆ ಎಂಡರ್ಸ್ಮೆಂಟ್ ಬೇಕು ಅಂತೇಳಿ. ಎಂಡರ್ಸ್ಮೆಂಟ್ ಕೊಟ್ಟಿಲ್ಲ, ಲೀಸ್ಟ್ ತೆಗೆದುಬಿಟ್ಟಿದ್ದಾರೆ. ನಾವು ಯಾವಾಗ ಹೋರಾಟ ಆದಮೇಲೆ ಮತ್ತೊಂದು ಲೀಸ್ಟನ್ನು ಕೊಡಿ ಅಂದರು. ಈಗ ಸಮಸ್ಯೆ ಏನಂದರೆ, ಈ ಹೋರಾಟ ಮಾಡಲಿಕ್ಕೆ ಸಮಸ್ಯೆ ಏನಂದರೆ, ಕಾರಣ ಏನಂದರೆ, ಈ ಜಾಗ ಏನಿದೆ ಸಾಮಾನ್ಯವಾಗಿ ಕೂಲಿ ಕಾರ್ಮಿಕರು, ಕೂಲಿ ಲೈನ್ ವಾಸಿಗಳೇನಿದ್ದಾರೆ, ಬಾಡಿಗೆ ಮನೆ ವಾಸಿಗಳಿಗೆ ಮನೆ ಕೊಡಿ ಅನ್ನೋದು ನಮ್ಮ ಬೇಡಿಕೆ. ಆದರೆ ಇದನ್ನು ತಪ್ಪಿಸ್ಬೇಕನ್ನೋದು ಒಂದು ಪ್ರಯತ್ನ ನಡೀತಾ ಇದೆ. ಎರಡನೇದು, ಈ ಜಾಗದಲ್ಲಿ ಬೇರೆಯವ್ರನ್ನ ತಂದು ಕೂರಿಸುವಂಥ ಒಂದು ಪ್ರಯತ್ನ ನಡೆದಿದೆ. ಇದಕ್ಕೆ ಸಾಕ್ಷಿ ಪಕ್ಕದಲ್ಲಿ ಯಾರೋ ಜಮೀನ್ದಾರರು, ಸಣ್ಣ ಜಮೀನ್ದಾರು, ಅವರಿಂದ ಕೊಡಬಾರ್ದು ಅನ್ನೋ ವಾದ ಅಲ್ಲ, ಅದನ್ನು ಕೂಡ ಚರ್ಚೆ ಮಾಡಿದ್ವಿ ನಾವು ಕಳಿಸಲ್ಲ. ಅವ್ರಿಗೆ ಕೊಡಬೇಡಿ, ಅವರು ಫಲಾನುಭವಿಗಳಾದ್ರೆ ಅವ್ರದ್ದು ಇರಲಿ, ಇವ್ರಿಗೂ ಒದಗಿಸಿ ಅಂತ ಹೇಳಿದರು. ಒಂದು 15 ದಿನ ಸಮಯ ಕೊಡಿ ನಮಗೆ, ನಾವು ಸೈಟ್ ಫಾರ್ಮೇಷನ್ ಮಾಡಿ ಫಲಾನುಭವಿಗಳ ಪಟ್ಟಿನ ಸರ್ಕಾರಕ್ಕೆ ಕಳಿಸಿ ಅನುಮೋದನೆ ಕಳಿಸಿ ಸೈಟ್ ಫಾರ್ಮೇಷನ್ ಮಾಡಿ ನಿಮ್ಗೆ ಹಕ್ಕುಪತ್ರ ಕೊಡಿಸೋ ಪ್ರಯತ್ನ ಮಾಡ್ತೀವಿ ಅಂದರು. ಆಮೇಲೆ 2ನೇ ಕಂಡೀಷನ್ ಏನಿದ್ರು, ಆ ಮನೆ ತೆರವು ಮಾಡ್ತೀವಿ ಅಂತ ಹೇಳಿದರು. ಆ ಮನೆ ತೆರವು ಮಾಡೋದು ಅವ್ರು ಮಾಡಲಿಲ್ಲ. ಈಗೇನಾಗಿ ದಿನಕ್ಕೊಂದೊಂದು ಮನೆ ಕಟ್ತಾ ಕೂತ್ರೆ, ಅರ್ಧ ಎಕರೆ 10 ಕುಂಟೆ 5 ಕುಂಟೆ ಜಾಗನ ಒತ್ತುವರಿ ಮಾಡಿ ಅವ್ರು ಮನೆ ಕಟ್ಟಿ ಮಾಡಿದರೆ ಪಾಪದವ್ರು ಮನೆ ಕಟ್ಟೋದಿಲ್ಲ, ಜಾಗ ಎಲ್ಲಿ ಉಳಿತದೆ? ಈ ಕಾರಣದ ನಾವು ಡಿಸೈಡ್ ಮಾಡಿದ್ವಿ ಎಲ್ಲ ಸೇರಿ. ಯಾರು ನಿವೇಶನ ರೈತರಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಸಭೆ ಮಾಡಿ, ಭೂ ಆಕ್ರಮಣ ಚಳುವಳಿ ಮಾಡದೆ ಹೋದರೆ ನಮಗೆ ನಾವೇ ಮನೆ ನಿರ್ಮಿಸ್ಕೊಳ್ಬೇಕಾಗ್ತದೆ, ಅನಿವಾರ್ಯ. ಅಧಿಕಾರಿಗಳು ರಾಜಕಾರಣಿಗಳು ಇಲ್ಲ. ನಿಮಗೆ ಗೊತ್ತಿದೆ ಮೂಡಿಗೆರೆನಲ್ಲಿ ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಕೃಷ್ಣಪ್ಪ ಕೇಕೆ ಅಂತೇಳಿ. ಇವತ್ತು ಇಲ್ಲಿ ಹೋರಾಟ ಮಾಡ್ತಿರೋ ಉದ್ದೇಶ ಸರ್, ನಾವು ಸುಮಾರು 2017ರಿಂದ ಈ ವಸತಿ ಸರ್ವೆ ನಂಬರ್ 144 ಮತ್ತು ಕಮ್ಮರಗೋಡು ಕಮ್ಮರಗೋಡು 127 ಸರ್ವೆ ನಂಬರ್ ಇದಕ್ಕೆ ಸತತವಾಗಿ ಹೋರಾಟ ಮಾಡ್ಕೊಂಡೇ ಬಂದು, ಇದ್ರ ಜೊತೆಗೇನೆ ಸರ್ವೋದಯ ನಗರದಲ್ಲಿರುವ ಜೈ ಭೀಮ್ ನಗರ ಇದಕ್ಕೂ ಸಹ ಹೋರಾಟ ಮಾಡ್ಕೊಂಡು ಇವಾಗ ಅದು ನಮ್ಮ ಸಕ್ಸಸ್ ಆಗಿದೆ. ಇಲ್ಲಿ ಗೋಣಿಬೀಡಲ್ಲಿ ಇದು ಮತ್ತು ಕಮ್ಮರಗೋಡು ಇದರ ಹೋರಾಟದ ಜೊತೆಗೆ ನಾವು ನಮಗೆ ಭರವಸೆ ಮಾತ್ರ ಕೊಟ್ಟರು ವಿನ ಇಲ್ಲಿ ಶಾಸಕರು ಮತ್ತು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಇವತ್ತು ನಾಳೆ ಅಂತೇಳಿ ಮೀನಾವೇಶ ಎಣಿಸ್ತಾ ಬಂದರು ಬಿಟ್ಟರೆ ನಮಗೆ ಇಷ್ಟುವರೆಗೆ ಸೂರು ಒದಗಿಸ್ತಿರ್ಲಿಲ್ಲ. ಹೋದ ವರ್ಷ ಇದೇ ಜಾಗದಲ್ಲಿ ನಾವು ಟೆಂಟ್ ಹೊಡಿದಾಗ ಪೊಲೀಸ್ ಕರ್ಕೊಬಂದು ನಮ್ಮನ್ನೆಲ್ಲ ತೆರವುಗೊಳಿಸಿದ್ರು. ನಿಮಗೆ 1 ವಾರದೊಳಗೆ ನಾವೇ ಸರ್ವೆ ಮಾಡಿ ಸ್ಕೆಚ್ ರೆಡಿ ಮಾಡಿ ಕೊಡ್ತೀವಿ, ಆಮೇಲೆ ನೀವು ಹಾಕ್ಕೊಳ್ಳಿ ಅಂತೇಳಿ 1 ವರ್ಷ ಆಯಿತು. ಆ ನಂತರ 3-4ನೇ ಬಾರಿ ಇದು ಪ್ರತಿಭಟನೆ ಮಾಡಿದ್ದು. ಕಳೆದ 2 ತಿಂಗಳಿಂದ ಗ್ರಾಮ ಪಂಚಾಯಿತಿ ಎದುರು ಗೋಣಿಬೀಡು ಗ್ರಾಮ ಪಂಚಾಯಿತಿ ಮುಂದ್ಗಡೆ ಸಹ ಪ್ರತಿಭಟನೆ ಮಾಡಿದ್ದು. ಅವರು 3 ದಿವಸ ಟೈಮ್ ಕೇಳಿದರು. 3 ದಿವಸದೊಳಗೆ ನಿಮಗೆ ಸ್ಕೆಚ್ ಒದಗಿಸ್ತೀವಿ, ಆಮೇಲೆ ಬೇಕಾದರೆ ನೀವು ಟೆಂಟ್ ಹೊಡಿ ಅಂತೇಳಿ
3 ತಿಂಗಳಾಯ್ತು, 3 ತಿಂಗಳಾದರೂ ಇಷ್ಟರವರೆಗೆ ಇಲ್ಲ. ಅದಕ್ಕೆ ಇವತ್ತು ಬೆಳಿಗ್ಗೆ ಬಂದು ಎಲ್ಲರೂ ಗುಡಿಸಲು ನಿರ್ಮಾಣಕ್ಕೆ ಮುಂದಾದರು. ಇಲ್ಲಿ ಮುಂದಾದ ತಕ್ಷಣ ಸ್ಥಳೀಯರು ಇದ್ದವರು ಯಾರನ್ನ ಕರ್ಕೊಬಂದು ಅಷ್ಟು ಬೇಗ ಪಂಚಾಯತಿಗೆ ಮತ್ತು ಪೊಲೀಸ್ ಕರ್ಕೊಬಂದು ಇಲ್ಲಿ ತೆರವುಗೊಳಿಸ್ಬೇಕಂದು ನಮಗೆ ಇಲ್ಲಿ ನಾವು ಹೋರಾಟ ಸ್ಟಾರ್ಟ್ ಮಾಡಿದ ಮೇಲೆ ಕಳೆದ ಬಾರಿ ಇಲ್ಲೊಬ್ಬರು ಒಂದು ಫೌಂಡೇಶನ್ ಹಾಕಿದ್ರು, ಇಲ್ಲಿ ಕೆಳಗಡೆ ಇದೆ ಫೌಂಡೇಶನ್ ಹಾಕಿ ನಾವು ಅವ್ರನ್ನ ತೆರವುಗೊಳಿಸಿ ಆಮೇಲೆ ನಾವು ತೆರವು ಮಾಡ್ತೀವಿ ಅಂತ ಹೋದ ವರ್ಷನೇ ಹೇಳಿದ್ವು. ಆದರೆ ಅವ್ರದ್ದು ಗೋಡೆ ಆಯಿತು, ಗೋಡೆ ಆಗಿ ಗಿಲವಾಗಿ ಶೀಟಾಗಿ ಇವಾಗ ಮನೆ ಕಂಪ್ಲೀಟಾಗಿ ಒಕ್ಕಲಿಗೆ ರೆಡಿ ಆಗಿದ್ದಾರೆ. ಆದರೂ ಇಂಥ ನಾವು ಒಂದು ಸಣ್ಣ ಗುಡಿಸಲು ಹಾಕಿದ ತಕ್ಷಣ ಇವತ್ತು ಇಡೀ ಆಡಳಿತ ಅಧಿಕಾರಿಗಳೆಲ್ಲ ಬಂದು ಇದನ್ನು ತೆರವುಗೊಳಿಸೋಕ್ಕೆ ನೋಡ್ತಿದ್ದಾರೆ. ಅದಕ್ಕೆ ನಾವು ತೆರವುಗೊಳಿಸಲ್ಲ, ನಾವು ಇಲ್ಲಿ ಇರ್ತೀವಿ ಅಂತ ಲಾಸ್ಟಿಗೆ ಅವ್ರನ್ನ ಡೆಮಾಲಿಷ್ ಮಾಡ್ತೀವಿ ಅಂದರು. ಡೆಮಾಲಿಷ್ ಮಾಡಿ ಆಮೇಲೆ ನಿಮಗೆ ಇಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದರು. ಅಷ್ಟುವರೆಗೆ ಎಷ್ಟು ಮನೆಗಳು ಇಲ್ಲಿ ಒಟ್ಟಿಗೆ ಟೆಂಟ್ ಹಾಕಿದ್ದೀರಿ? ಒಂದು 80ಕ್ಕೂ ಹೆಚ್ಚು ಮನೆಗಳು ಇವಾಗ ಗುಡಿಸಲು ಹಾಕಿದ್ವಿ. 80ಕ್ಕೂ ಹೆಚ್ಚು ಅಂದ್ರೆ ಹಂಗಾರೆ ಇನ್ನೊಂದಷ್ಟು ಜಾಗ ಇದೆಯಾ? ಇದೆ, ಇಲ್ಲಿ ಪಕ್ಕದಲ್ಲಿ 4 ಎಕರೆ 20 ಗುಂಟೆಯಲ್ಲಿ, ಅದರಲ್ಲಿ 1 ಎಕರೆ ಚಿಲ್ಲರೆ ಯಾರ ಪ್ರಭಾವಿಗಳು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಉಳಿದಿದ್ದು 3 ಎಕರೆ ಇವಾಗ ಇವರಿಗೆ ಇದಾಗಿದೆ. ಈಗ ಇಲ್ಲಿ ನಿವೇಶನಗಳು ಬೇಕು ಅಂತ ಹೇಳಿ ನೀವು ಎಷ್ಟು ವರ್ಷ ಆಯ್ತು ಹೋರಾಟ ಮಾಡಕ್ಕೆ ಶುರು ಮಾಡಿ? 2017ರಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು 9 ವರ್ಷದಿಂದ. ಹೌದು. ಆದರೆ ಈಗ ಸರ್ಕಾರ ಆಗಲಿ ಗ್ರಾಮ ಪಂಚಾಯತಿ ಆಗಲಿ ಜನಪ್ರತಿನಿಧಿ ಆಗಲಿ ಒಂದು ಆಶಾದಾಯಕ ಭರವಸೆ ಉತ್ತರ ಕೊಡಲೇ ಇಲ್ವಾ? ನಮ್ಮ ಶಾಸಕರು ಹೇಳ್ತಾನೆ ಇದ್ದಾರೆ, ನಿಮಗೆ ವರ್ಷಕ್ಕೆ ಒಂದೊಂದು ಗ್ರಾಮ ಪಂಚಾಯತಿಗೆ 100 200 ಮನೆ ಕೊಡ್ತೀವಿ ಅಂತ. ಇಷ್ಟುವರೆಗೆ ನಮಗೆ ಯಾವ ಭರವಸೆ ಮಾತ್ರ ಕೊಡೋದು ಬಿಟ್ಟರೆ ಯಾವುದೇ ನಮ್ಮದು ಈಡೇರಿಕೆ ಆಗಿಲ್ಲ. ಇನ್ನು ಎಲೆಕ್ಷನ್ ಬಂದಾಗ ಮಾತ್ರ ಇನ್ನು 2028ಕ್ಕೆ ಮತ್ತೆ MLA ಎಲೆಕ್ಷನ್ ಬಂದಾಗ ಇಲ್ಲಿ ಬರ್ಬೋದು ವಿನ ಅಷ್ಟುವರೆಗೆ ಬರೀ ಭರವಸೆಯಾಗೇ ಉಳಿತದೆ. ಹೌದು. ಓಕೆ ಸರ್, ಆಯ್ತು. ಎಲ್ಲ ರೆಡಿ ಮಾಡಿ ನಿಮಗೆ ಗ್ರಂಟ್ ಮಾಡಿ ಕೊಡ್ತೀವಿ, ಹಕ್ಕುಪತ್ರನೇ ಕೊಡ್ತೀವಿ ಅಂತೇಳಿ ತುಂಬ ಸರಿ ನಮಗೆ ಹೇಳಿದರು. ನಾವು ನಂಬಿಕೆಯಿಂದ ಇದ್ದು, ಆದರೂ ಅವರು ನಮಗೆ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಮಾಡಿ ಕೊಡ್ತೀವಿ ಅಂತೇಳಿ ಒಂದು ಸರಿ ನಾವು ಇಲ್ಲಿ ಸೆಡ್ ಹಾಕಿದಾಗ, ಆಯ್ತು ನೀವು ಎಲ್ಲ ತೆರವು ಮಾಡಿ ಸೆಡ್ಡು, ನೀವು ರೆಡಿ ಮಾಡಿಬೇಡಿ, ನಾವು JCB ತಂದು ಎಲ್ಲ ಲೆವೆಲ್ ಮಾಡಿ ನಿಮಗೆ ಎಲ್ಲ ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ರೆಡಿ ಮಾಡಿ ಕೊಡ್ತೀವಿ. ಅದು JCBಲಿ ತಗೊಬಂದು ಇಲ್ಲಿ ಸ್ವಲ್ಪ ರೋಡ್ ಸೈಡಲ್ಲಿ ಮಾತ್ರ ಕೆರೆದು ಬಿಟ್ಟರು. ಇನ್ನು ನಮಗೆ ಸೈಟ್ ರೆಡಿ ಆಗುತ್ತೆ ಅಂತೇಳಿ ನಾವು ಸುಮ್ಮನೆ ಅದು. ಆನಂತರ ಈಗ ಒಂದು ಕಮ್ಮಿ ಅಂದರೆ ಒಂದು 7-8 ತಿಂಗಳು ಆಯಿತು. 7-8 ತಿಂಗಳಾದರೂ ನಮಗೆ ಯಾವುದೂ ಭರವಸೆ ಅವರು ಏನು ಈಡೇರಿಸ್ಕೊಡ್ಲಿಲ್ಲ. ಅಲ್ಲ, ನೀವೀಗ ಗ್ರಾಮ ಪಂಚಾಯತಿ ಮೀಟಿಂಗ್ ಹೋಗಿ ಬರೀ ಕಾಫಿ ಕುಡಿದು ಬಂದಿದ್ದ 5 ವರ್ಷ ಅಥವಾ ಏನಾದ್ರು ಹೋರಾಟ ಮಾಡಿದೀವಿ ಸರ್ ಸೈಟ್ಗಾಗಿ. ಇಲ್ಲಿದು ಮತ್ತೆ ಕಮ್ರಗೋಡದು ಹೋರಾಟ ಮಾಡಿದ್ರಿಂದನೇ ಈಗ ಎಲ್ಲ ನಾವೀಗೆಲ್ಲ ಬಂದು ಸೆಡ್ ಹಾಕಿದ್ದೀವಿ ಸರ್. ಈಗ ಮಾಜಿ ಆಗಿದ್ರಲ್ಲ, ಹಾಲಿ ಆಗಿದ್ರೆ ಪವರ್ ಇರೋದಲ್ವಾ? ಹೌದು, ಈಗ ಮಾಜಿ ಆಗಿದ್ದೀವಿ. ಈಗ ಅವರು ಈಗ ಹೋರಾಟ ಮಾಡ್ತಾ ಇದ್ದೀರಿ, ಅವ್ರು ಏನು ಜನಪ್ರತಿನಿಧಿ ಆಗಲಿ ತಾಲೂಕು ಆಡಳಿತ ಆಗಲಿ ನಿಮ್ಮ ಬಗ್ಗೆ ಗೌರವ ಸೂಚಿಸ್ತಾ ಇದ್ರೆ ಏನ್ ಮಾಡ್ತೀರಿ ಮುಂದೆ? ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ ಸರ್. ನಾವು ಅದೇ ಈಗ ಇಲ್ಲಿಗ ನಾವು ಈಗ ಸೆಟ್ ಮಾಡಿ ಕೂತಿದ್ದೀವಿ. ಅವ್ರು ನಮ್ಮನ್ನು ತೆರವು ಮಾಡಿದ್ರೆ ನಾವು ಹೋಗಲ್ಲ. ಎಲ್ಲಿಂದ ನಾವು ಬೇಕಾದ್ರೆ ಜೈಲಿಗೆ ಹೋಗೋದೇ ಆಗಲಿ. ನಮ್ಮ ಎಲ್ಲ ಬಾಡಿಗೆ ಮನೆಯಲ್ಲಿ ಲೈನ್ ಮನೆಯಲ್ಲಿ ಇರುವವರು ಅವರಿಗಾಗಿ ನಾವು ತುಂಬ ಹೋರಾಟ ಮಾಡ್ತಿದ್ದೀವಿ. ಅವರಿಗೆ ಜಾಗ ಸಿಕ್ಕಬೇಕಂತೇಳಿ, ಸೈಟ್ ಸಿಕ್ಕಬೇಕಂತೇಳಿ. ಅದಕ್ಕಾಗಿ ನಾವು ಇದನ್ನು ಮುಂದುವರಿಸ್ತೀವಿ, ನಾವು ಬಿಡಲ್ಲ ನಾವು. ಸರ್ ನಮಸ್ಕಾರ. ಸರ್ ನಮಸ್ಕಾರ. ತಮ್ಮ ಹೆಸರು? ಶೇಖರ್ ಸರ್. ನೀವು ಇದೇ ಊರಿನವರಾ? ಹೌದು ಸರ್, ಗೋಣಿಬಿಟ್ಟು. ಈ ಮಣಿಕೆರೆ ಗುಡಿಸಲು ನಿರ್ಮಿಸಿ ಪ್ರತಿಭಟನಾ ಧರಣಿಯಲ್ಲಿ ನೀವು ಪಾಲ್ಗೊಂಡಿದ್ದೀರಾ? ಖಂಡಿತ. ಏನು ಉದ್ದೇಶ ಸರ್? ಉದ್ದೇಶ ಏನಂದರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಸರ್, ಸ್ವಾತಂತ್ರ್ಯ ಬಂದು ಸುಮಾರು 80 ವರ್ಷಗಳು ಕಳೆದಿವೆ. ಆದರೂ ಕೂಡ ಇವತ್ತಿನ ಪ್ರಜೆಗಳು ಅಂತ ನಾವೇನು ಹೇಳ್ತೀವಿ, ಇವತ್ತು ಕೂಡ ಯಾವುದೇ ಮನೆ ಇಲ್ದಲೆ ಅಥವಾ ಒಂದು ಸೂರು ಇಲ್ದಲೆ, ಒಂದು ಬದುಕಿಗೆ ಬೇಕಾದ ಅಗತ್ಯತೆಗಳು ಇಲ್ದಲೆ ಇವತ್ತು ಲೈನ್ ಮನೆಗಳಲ್ಲಿ, ಬಾಡಿಗೆ ಮನೆಗಳಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ. ಹಾಗಾಗಿ ನಾವು ಹೇಳ್ತಿರೋದು, ಈಗ ಹೊಸದಾಗಿ ಏನು 9 ವರ್ಷದಿಂದ ಅಂತ ಹೇಳ್ತಿದ್ದಾರೆ, ಖಂಡಿತ ಅಲ್ಲ. ಇದು 100 ವರ್ಷದಿಂದ ಹೋರಾಟ ಆಗ್ತಾನೇ ಇದೆ. ತುಂಬ ಜನ ಸೈಟಿಗೆ ಅರ್ಜಿಗಳನ್ನು ಕೊಟ್ಟು ಬರೀ ಅರ್ಜಿಗಳು ಕಳೆದೋಗಿದೆ ಮತ್ತು ಅವರು ಸತ್ತೋಗಿದ್ದಾರೆ. ಆದರೆ ಆ ಪರಂಪರೆ ಮತ್ತೆ ಬರ್ತಾ ಇದೆ ಅಷ್ಟೇ. ಏನು ಅರ್ಜಿ ಕೊಡೋದೇ ಪರಂಪರೆ ಬರ್ತಾ ಇದೆ ಬಿಟ್ಟರೆ ಅದು ಕೊನೆಗೊಳ್ತಾ ಇಲ್ಲ. ಹಾಗಾಗಿ ಕೊನೆಗೊಳ್ಳಬೇಕಿದು. ಹಾಗಾಗಿ ಎಲ್ಲಿ ಸೈಟಿಗೆ ಅಲಾಟ್ ಆಗಿರ್ತಕ್ಕಂಥ ಸರ್ಕಾರಿ ಭೂಮಿಗಳಿದ್ದಾವೆ, ಆ ಭೂಮಿಗಳಿಗೆ ವಸತಿ ಹೋರಾಟದ ಮೂಲಕ, ಟ್ರೇಡ್ ಯೂನಿಯನ್ ಮೂಲಕ ಎಲ್ಲ ಹೋರಾಟಗಾರರ ಒಂದು ನೇತೃತ್ವದಲ್ಲಿ ಗುಡಿಸಲಕ್ಕಂಥ ಪ್ರಕ್ರಿಯೆಯಲ್ಲಿ ಪ್ರಾರಂಭ ಮಾಡ್ತಿದ್ದೀವಿ ಸರ್. ಈಗ ಏನಾದ್ರು ಸರ್ಕಾರನ ಈ ಕಡೆ ಗಮನ ಹರಿಸದೇ ಇದ್ರೆ ಈ ಹೋರಾಟ ನಿಲ್ಲಿಸ್ತೀರಾ, ಇಲ್ಲಿಗೆ ಮತ್ತೆ ಮುಂದುವರಿಸ್ತೀರಾ? ಇಲ್ಲ, ಖಂಡಿತ ಇಲ್ಲ ಸರ್. ಈಗಾಗಲೇ ನಾವು ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ. ಎಲ್ಲ ಹೋರಾಟಗಳಲ್ಲೂ ಸಕ್ಸಸ್ ಆಗಿದ್ದೀವಿ. ಖಂಡಿತ ಇದು ಸಕ್ಸಸ್ ಆಗ್ತೀವಿ. ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋ ಮಾತೇ ಇಲ್ಲ. ಯಾಕಂದರೆ ಇದು ನಮ್ಮ ಬದುಕಿನ ಪ್ರಶ್ನೆ. ಯಾಕಂದರೆ ನಮ್ಮ ಮಕ್ಕಳು ಇವತ್ತು ಎಲ್ಲ ನೀವು ನೋಡ್ತಾ ಇದ್ದೀರಿ,
ಎಲ್ಲೋ ಒಂದು ಲೈನಲ್ಲಿ ನಾಯಿಗೂಡುಗಳಿಗೆ ಒಂದು ಒಳ್ಳೆ ಗೂಡಿದೆ ನಾಯಿಗೆ. ಆದರೆ ನಮ್ಮ ಜನ ಬದುಕೋ ಮನೆಗಳು 10x10 ಇದೆ, ಮತ್ತೊಂದು ಸರಿಯಾದ ವ್ಯವಸ್ಥೆಗಳಿಲ್ಲ. ಅಂಥ ಭೂಮಿಯಲ್ಲಿ ಅಂಥ ಮನೆಗಳಲ್ಲಿ ಬದುಕೊಂಡು ಇವತ್ತು ಅವರ ಏನು ಈ ಸಮಾಜದ ಆಗುಗಳ ಬಗ್ಗೆ ಒಂದು ಧ್ವನಿ ಇಲ್ದಂಗೆ ಆಗಿದೆ. ಹಾಗಾಗಿ ಒಂದು ಮಾನ ಮರ್ಯಾದೆಯಿಂದ ಬದುಕುವಂಥ ಒಂದು ಮನೆ ಬೇಕು. ಹಾಗಾಗಿ ಅವ್ರ ಜೊತೆ ನಾವು ಯಾವತ್ತೂ ಇದ್ದೇ ಇರ್ತೀವಿ ಸರ್. ನಮಸ್ಕಾರ ಮೇಡಮ್ ಅವರೇ, ನಿಮ್ಮ ಹೆಸರು? ಯಶೋಧ. ನಿಮ್ದು ಯಾವ ಊರು? ನಮ್ದು ಜಿ ಹನಮ್ನಳ್ಳಿ ಸರ್. ಜಿ ಹನಮ್ನಳ್ಳಿ. ಅಂದರೆ ನಿಮಗೆ ವಾಸಕ್ಕೆ ಮನೆಯೇ ಇಲ್ವಾ? ಮನೆ ಇಲ್ಲ ಸರ್ ನಮಗೆ. ಹಾಂ. ಈಗ ಎಷ್ಟು ವರ್ಷದಿಂದ ನೀವು ಅಪೀಲ್ ಮಾಡ್ತಾ ಇದ್ದೀರಿ ಮನೆಗೆ? ನಾವು ಸುಮಾರು ವರ್ಷದಿಂದ ಮಾಡಿದ್ದೀವಿ ಸರ್. ನಮಗೆ ಅದ್ರ ಎಂಡಸ್ಮೆಂಟ್ ಎಲ್ಲ ಇದೆ ನಮ್ಮ. ಅದೇ ಕೃಷ್ಣಪ್ಪ ಅವ್ರು ಹೇಳಂಗೆ 9 ವರ್ಷದಿಂದ ಅಪೀಲ್ ಮಾಡ್ತಾ ಇದ್ದೀರಿ. ಹೌದು ಸರ್. ಆದ್ರೆ ಭರವಸೆನೂ ಇಲ್ಲ, ಜಾಗನೂ ಇಲ್ಲ. ಇಲ್ಲ ಸರ್ ನಮಗೆ. ಕೇಳಿದರೆ ಮತ್ತೆ ನೋಡೋಣ ಅಂತ ಹೇಳ್ತಾರ. ನೀವು ಇದೇ ವಿಚಾರವಾಗಿ MLA ಗಮನಕ್ಕೆ ಏನಾದ್ರು ತಂದಿದ್ದೀರಾ? ಸರ್ ಇಲ್ಲ, ಸ್ಟ್ರೈಕ್ ಎಲ್ಲ ಮಾಡಿದ್ದೀವಿ ಸರ್. ನಾವು ಮೂಡಿಗೆರೆಲ್ಲ ಮಾಡಿದ್ದೀವಿ, ತಾಲೂಕು ಪಂಚಾಯತಿಲೆಲ್ಲ ಸುಮಾರು ಸಲ ಮಾಡಿದ್ದೀವಿ ಸರ್. ಮತ್ತೆ ಇಲ್ಲಿ ಕಾಡು ಕೊಚ್ಚತ್ತಿಗೂ ಸುಮಾರು ನಾವು ಇದು ಮಾಡಿದ್ವಿ ಸರ್. ಅವಾಗ್ಲೂ ಬಂದು ಪ್ರಾಬ್ಲಮ್ ಮಾಡಿದ್ರು ಸರ್. ನಮಗೆ ನಿಲ್ಲಕ್ ಬಿಡ್ಲಿಲ್ಲ, ನಮ್ಮನಿಲ್ಲಿಂದ ಓಡಿಸಿದ್ರು. ನಾವು ಭರವಸೆ ಕೊಟ್ರು ಸರ್, ಆ ಮನೆನ ನಾವು ಕೆಡುಕ್ತೀವಿ ಅಂತ ಅಂದ್ರು ಸರ್. ಇಷ್ಟುವರೆಗೂ ಅದನ್ನ ಮಾಡಲಿಲ್ಲ ಅವರು. ಆದ್ರೆ ನಮ್ಮ ಹತ್ರ ಇಲ್ಲಿ ಕೂರಕ್ ಬಿಡ್ತಿಲ್ಲ ಸರ್. ಇಲ್ಲಿಂದ ಹೋಗ್ಬೇಕು. ಇವತ್ತು ಸಂಜೆನೂ ಸ್ವಲ್ಪ ನಮಗೆ ಪ್ರಾಬ್ಲಮ್ ಇದೆ ಸರ್. ನಮಗೆ ಏನಾದರೂ ಮಾಡ್ತಾರೇನೋ ಅಂತ. ಅಲ್ಲ, ಈಗ ನಿಮಗೆ ಆ ಮನೆ ಕೆಡುತ್ತಾರೆ ಬಿಡುತ್ತಾರೆ, ಅದು ಕಾನೂನು ಬೇರೆ ವಿಚಾರ. ನಿಮ್ಗೆ ಇರೋದನ್ನ ಈಗ ಇದನ್ನ ಸ್ಯಾಂಕ್ಷನ್ ಮಾಡಿ ನಿಮಗೆ ಕೊಡಬೇಕಂತ ನಿಮ್ಮದು ಉದ್ದೇಶ ಅಲ್ವಾ? ಈಗ ಅವರಿಗೆ ಅನಧಿಕೃತವಾಗಿ ಕೊಟ್ಟಿದ್ದೀರಿ, ಹಾಗಾಗಿ ನಾವು ಅಧಿಕೃತವಾಗಿ ಕೇಳಿದ್ರೆ ಯಾಕೆ ಕೊಡೋಕ್ಕಿಲ್ಲ ಅನ್ನೋದು ನಿಮ್ಮ ಒಂದು ಬೇಡಿಕೆ ಅಲ್ವಾ? ಈಗ ಎಷ್ಟು ಜನ ನಾವು ಬಾಡಿಗೆ ರೂಮಲ್ಲಿ ಇರೋದು ಸರ್. ಬಾಡಿಗೆ ಅಂದ್ರೆ ಸರ್ ಒಂದು ತಿಂಗಳಿಗೆ ಒಂದು 3,000ನಾದ್ರೂ ಇರುತ್ತೆ ಸರ್. ಅದ್ರ ಲೈನ್ ಮನೇಲಿ ಇದ್ದೀವಿ, ಬಾಡಿಗೆ ಮನೇಲಿ ಇದ್ದೀವಿ. ಆ 3,000 ತಿಂಗಳಿಗೆ ನಾವು ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಬರುತ್ತೆ ಸರ್ ನಾವು. ನಿಮ್ಮ ಹೆಸರು? ಮೇರಿ. ಮೇರಿ. ನೀವು ಎಲ್ಲಿಂದ ಬಂದಿರಿ? ಕಸ್ಕಬೇರಿಂದ. ನಿಮಗೂ ಈಗ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ? ಇಲ್ಲ ಸರ್. ಎಷ್ಟು ವರ್ಷದಿಂದ ಅರ್ಜಿ ಕೊಟ್ಟಿದ್ದೀರಿ? ನಾವು 2017 ಈಗ ಏನು ಹೇಳ್ತಾರೆ ಗ್ರಾಮ ಪಂಚಾಯತಿಯವರಾಗಲಿ ಜನಪ್ರತಿನಿಧಿಗಳು? ಸೈಟಿಲ್ ಇದೆ ಅಂತ ಹೇಳಿದ್ದಾರೆ ಸರ್. ನಾವು ಇದು 3 ದಿನ ಸತಿ ನಾವು ಇದನ್ನ ಮಾಡಿದ್ವು. ನಮ್ಮಲ್ಲಿ ಮಾಡಕ್ ಬಿಡ್ಲಿಲ್ಲ. ಆದ್ರೆ ಇವತ್ತು ನಾವು ಮುಂದುವರಿಸ್ತೀವಿ ಅಂತ ನಾವು ದೃಢವಾಗಿ ನಿಂತಿದ್ದೀವಿ. ಹೌದಾ? ಇದು ನೋಡಿ, ಸರ್ಕಾರಿ ಜಾಗ, ಕಂದಾಯ ಇಲಾಖೆದು, ಇಲ್ಲೇನು ತೋಟ ಇಲ್ಲ, ಏನಿಲ್ಲ. ಇದನ್ನು ಮಾಡಿಕೊಡೋದಕ್ಕೆ ಯಾರು ಒಪ್ತಾ ಇಲ್ಲ ಅಂದರೆ ಆಗ ನಿಮ್ಮ ಕೂಗು ಸರಿಯಾಗಿ ಅವ್ರಿಗೆ ಕೇಳಿಲ್ವಾ? ಗೊತ್ತಿಲ್ಲ ಸರ್. ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಇನ್ಕುಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಇನ್ಕುಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ವಸತಿಗಾಗಿ ಹೋರಾಟ ವೇದಿಕೆ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ವಸತಿಗಾಗಿ ಹೋರಾಟ ವೇದಿಕೆ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ನಮಗೆ ಭೂಮಿ ಬೇಕೇ ಬೇಕು, ನಮಗೆ ಭೂಮಿ ಬೇಕೇ ಬೇಕು, ನಮಗೆ ವಸತಿ ಬೇಕೇ ಬೇಕು, ನಮಗೆ ವಸತಿ ಬೇಕೇ ಬೇಕು. ಬಿಡುವುದಿಲ್ಲ, 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 ಬಿಡುವುದಿಲ್ಲ. ನಮ್ಮ ಹಕ್ಕು ಪಡೆಯುತ್ತೇವೆ, ನಮ್ಮ ಹಕ್ಕು, ನಮ್ಮ ಹಕ್ಕು. ಇನ್ಕುಲಾಬ್ ಜಿಂದಾಬಾದ್, ಇನ್ಕುಲಾಬ್ ಜಿಂದಾಬಾದ್. ಟಿವಿ ಸ್ಟೇಸ್ ಜಿಂದಾಬಾದ್. ಅವಶ್ಯಕ ಇತ್ತು ಇಲ್ಲದ ಪ್ರಾಬ್ಲಮ್ ಇತ್ತು. ಸಣ್ಣ ಮಕ್ಕಳಿದ್ದವ್ರು ಮಾತ್ರ ಹೋಗಿ, ಬಾಕಿದ್ದವರು ಇಲ್ಲಿ ಆಲ್ಟಾಗಿ ಊಟಕ್ಕೆ ಏನಾದರೂ ಹೆಲ್ತ್ ಆದವರು ಹೋಗಿ, ಬಾಕಿದ್ದವರು ಇಲ್ಲಿ ಆಲ್ಟಾಗಿ. ಯಾಕಂದ್ರೆ ಎಲ್ಲರೂ ಹೋಗ್ಬೇಡಿ, ಇಲ್ಲಿ ಊಟಕ್ಕೆ ಏನಾದರೂ ಒಂದು ಗಂಟೆ ಮಾಡ್ಕೊಂಡು ಇರೋದು. ಎಲ್ಲ ಹೋದ್ರೆ ನಾವು ಬರೀ ನಾವು ಇಲ್ಲಿ ಅಲ್ಲ, ಕೈ ಎತ್ತಿ